ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ PK ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತ ಭಾಗ 1 ಅದರಲ್ಲಿ 2ನೇ ಅಧ್ಯಾಯವಾಗಿರುವಂತಹ ಬಹುಪದೋಕ್ತಿಗಳು, ಅದರಲ್ಲಿ 2ನೇ ಅಭ್ಯಾಸ 2.2 ಅನ್ನು ಇವತ್ತು ಸಾಲ್ವ್ ಮಾಡೋಣ. ಬನ್ನಿ. ಅಭ್ಯಾಸ 2.2. ಈಗ ಆಲ್ರೆಡಿ ಇದಕ್ಕೆ 2.1 ಅಭ್ಯಾಸವನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ಅಭ್ಯಾಸ 2.1 ನೀವು ನೋಡ್ಕೋಬೋದು. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೋಡಿರಿ, ಮೊದಲನೇ ಪ್ರಶ್ನೆ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫಸ್ಟ್ ಕ್ವಶನ್ ಅದರಲ್ಲಿ x² - 2x - 8. ಹಾಗಾದ್ರೆ ನೋಡ್ರಿ, ಸಾಲ್ವ್ ಮಾಡೋಣ ಬನ್ನಿ. x² - 2x - 8 ಇದನ್ನು ನೀವು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂತಂದರೆ, ಈ x² ಇದು ಮೊದಲು ax² ಪ್ಲಸ್ bx ಪ್ಲಸ್ c ಇದು ಆದರ್ಶ ರೂಪದಲ್ಲಿ ಐತೋ ಇಲ್ವೋ ನೋಡ್ಕೋಬೇಕು. ax² ಐತಿ, ax² bx ಪ್ಲಸ್ c ಕಾನ್ಸ್ಟೆಂಟ್ ಕೊನೆಗಿರಬೇಕು. ಸೊ ಇಲ್ಲಿ x² ಸಹಗುಣಕ ಏನಿಲ್ಲ ಅಂದ್ರೆ ಏನಿರ್ತದೆ ರೀ, ಇಲ್ಲಿ 1. ಇಲ್ಲಿ ಯಾವುದೇ ಸಹಗುಣಕ ಇದ್ದರೂ ಇದ್ರ ಜೊತೆ ಅದನ್ನೇನು ಮಾಡ್ಬೇಕು ರೀ, ಗುಣಿಸ್ಬೇಕು. ಏನು ಮಾಡಬೇಕು? ಗುಣಿಸ್ಬೇಕು. ಸೊ ಇಲ್ಲಿ ಬಂದಿದೆ ಆನ್ಸರ್, ಇನ್ನೂ ಫರಕ್ ಬೀಳಂಗಿಲ್ಲ. 8 ಅಂದರೆ 8. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಅಂತಂದರೆ, ಇದು ಯಾವ್ಯಾವ ಮಗೆಗೈತಿ ಚೆಕ್ ಮಾಡ್ಕೋಬೇಕು. 4 2 8, ಅದರ ಜೊತೆಗೆ 8 1 8. ಹೌದಾ? ಹಾಗಾದರೆ ನಾವೇನು ನೆಕ್ಸ್ಟ್ ಮಾಡಬೇಕು ಅಂತಂದರೆ, ಗುಣಿಸಿದ್ರೆ 8 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 2 ಬರಬೇಕು. ಅಂಥವು ಯಾವ ಸಂಖ್ಯೆ ಇದೆ ಇದರಲ್ಲಿ ನೋಡ್ರಿ, 8 1 ಇದೆ. ಇದನ್ನು ತೊಗೊಂಡ್ರೆ ನಾವು ಗುಣಿಸಿದ್ರೆ 8 ಬರ್ತದೆ, ಬಟ್ ಕೂಡಿಸಿದ್ರೆ ಕಳೆದ್ರೆ 2 ಬರೋಂಗಿಲ್ಲ. ಸೊ 4 2 ತೊಗೊಳ್ರಿ. 4 2 8, 4 - 2 is 2 ಬರ್ತದಲ್ಲ. ಸೊ ಇದನ್ನು ಬರ್ಕೋಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಸೈನ್ ಸಹ ಬ್ಯಾಲೆನ್ಸ್ ಆಗಬೇಕು. ಸೈನ್ ಅಂತಂದ್ರೆ ಚಿಹ್ನೆಗಳು ಸಹ ಏನಾಗಬೇಕಂತಂದರೆ ಬ್ಯಾಲೆನ್ಸ್ ಆಗಬೇಕು. ನೋಡ್ರಿ ಹೆಂಗಂತ, x² - 2x - 8 ಏನಿದೆಯಲ್ಲ, ಸೊ ನಾವು ಚಿಹ್ನೆಗಳನ್ನು ಹೆಂಗೆ ಬರೆಯೋದನ್ನು ನೋಡ್ರಿ. ಮೊದಲನೇ ಟರ್ಮ್ ಆ್ಯಸ್ ಇಟ್ ಈಸ್ ನಾನು 4 ಅಂತ ತಗೋತಾ ಇದ್ದೀನಿ, 4x. ಇನ್ನೊಂದೇನಿದೆ ರೀ, 2x. ಇಲ್ಲಿ ನೋಡ್ರಿ, ನನಗೇನು ಬರ್ಬೇಕು, ಇಲ್ಲಿ ಉತ್ತರಕ್ಕೆ ಮೈನಸ್ ಬರಬೇಕು. 4 2 8 ಬರ್ತದೆ, ಬಟ್ -8 ಬರಬೇಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, 4 2 8, 4 2 ಕಳೆದ್ರೆ 2. ಸೊ ನನಗೆ ಮೈನಸ್ ಬರಬೇಕಂದ್ರೆ ನಾನು ದೊಡ್ಡ ಸಂಖ್ಯೆಗೇನೆ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆಗೆ ಪ್ಲಸ್ ಇಡಬೇಕು. ಹೌದಾ? ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆನ ಕಳೆದ್ರೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರ್ತದೋ ಉತ್ತರಕ್ಕೂ ಅದೇ ಚಿಹ್ನೆ ಬರ್ತದೆ. ಸರಿನಾ? ಈಗ ನೀವೇನಾದರೂ ಇಲ್ಲಿ ಪ್ಲಸ್ ತೊಗೊಂಡು ಇಲ್ಲಿ ಮೈನಸ್ ತೊಗೊಂಡಿದ್ರೆ ಉತ್ತರಕ್ಕೆ ಪ್ಲಸ್ ಬರಬೇಕಾಗಿತ್ತು, ಬಟ್ ಇಲ್ಲಿ ಮೈನಸ್ ಇದೆ, ನಮ್ಮ ಉತ್ತರ ತಪ್ಪಾಗ್ತಿತ್ತು. ಕೊನೆಯ ಪದ ಹೆಂಗಿದೇನೋ ಹಾಗೆ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಇದರಲ್ಲಿ ಏನು ಕಾಮನ್ ಇದೆ ರೀ, x ಎರಡು ಕಡೆ ಇದೆ, x ಕಾಮನ್ ತೆಗೀರಿ. ಸೊ ಏನು ಉಳಿತು, x - 4 ಉಳಿತು. ಸೊ ಇದೇ x - 4 ಈಚೆ ಕಡೆ ಬರೀಬೇಕು. ಆಮೇಲೆ ಈ 2 ಟರ್ಮನ್ನು ನೋಡ್ರಿ, ಇದ್ರೊಳಗೆ x - 4 ಹೋದ್ರೆ ಇಲ್ಲಿ ಏನು ಉಳಿತ್ರಿ, +2 ಉಳಿತು. ಇದು ಕರೆಕ್ಟ್ ಇದೆಯಲ್ಲ ನೋಡ್ರಿ, 2 × x 2x, 4 × 8 ಸಾರಿ 4 × 2 8, ಪ್ಲಸ್ ಇಂಟು ಮೈನಸ್ ಕರೆಕ್ಟ್ ಇದೆ. ಹಾಗಾದ್ರೆ ನಮ್ಮ ಇಕ್ವೇಷನ್ = 0. ಇದು ಒಂದು ಟರ್ಮ್ ಅಂತ ಕನ್ಸಿಡರ್ ಮಾಡಿದಾಗ x - 4 ಇಸ್ ಕಾಮನ್ ಹಿಯರ್. ಹೌದಾ? ಅದನ್ನು ಕಾಮನ್ ತೆಗೀರಿ. ಮಿಕ್ಕಿದ ಟರ್ಮ್ ಏನಿದೆ ರೀ, x + 2, ಅದನ್ನು ಹಾಗೆ ಬರ್ಕೋರಿ. that is equal to 0. x - 4 is equal to 0. x + 2 is equal to 0. ಹಾಗಾದರೆ +4 RHS ಕಡೆ ಬಂದರೆ ಸಾರಿ -4 RHS ಕಡೆ ಬಂದರೆ +4 ಆಗುತ್ತಾ. ದಿಸ್ ಈಸ್ ಅಲ್ಫಾ. ಆಮೇಲೆ +2 RHS ಕಡೆ ಬಂದರೆ -2 ಆಗುತ್ತಾ. ಸೊ ದಿಸ್ ಈಸ್ ಯುವರ್ ಬೀಟಾ. ಇನ್ನೇನು ನೆಕ್ಸ್ಟ್ ಏನು ರೀ, ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ರಿ. ಇಲ್ಲಿ ಕಂಡುಹಿಡಿದಿದ್ದೀವಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿರುವಂಥ ಫಾರ್ಮುಲಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು. ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಏನಿದೆ ಯಾರಿಗಾರು ಗೊತ್ತಾ? ನೆನಪು ಮಾಡ್ಕೊಳ್ರಿ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ a. b/a ಅಂದರೆ ಏನು ರೀ, ಇಲ್ಲಿ ನೋಡ್ರಿ, ax² + bx + c ಅಂತ ಇದೆ. a ಅಂತಂದರೆ 1, b ಅಂತಂದರೆ
-2, ಸಿ ಅಂತಂದರೆ -8 ಹೌದಲ್ವಾ. ಸೊ ಇಲ್ಲಿ ಹಾಕ್ರಿ ಆ ಈಕ್ವೇಷನ್ನಲ್ಲಿ. ಅಲ್ಫಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ 4 ಅಂತ, ಬೀಟಾ ಅಂದರೆ ಗೊತ್ತಾಗಿದೆ -2 ಅಂತ. ಸೊ -e ಮೈನಸ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಬಿ ಅಂತಂದರೆ ಎಷ್ಟಿದೆ ರೀ ಇಲ್ಲಿ -2. ಸೊ -2. ಎ ಅಂತಂದರೆ ಎಷ್ಟಿದೆ ರೀ 1. ಸೊ 4ರಲ್ಲಿ 2 ಕಳೆದ್ರೆ 2 ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ, ಪ್ಲಸ್ ಉತ್ತರಕ್ಕೆ. ಸೊ -× -+2. ಸೊ 2 ಸೇಮ್ ಬಂತ. ಹಾಗಾದ್ರೆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧದ ತಾಳೆ ಕರೆಕ್ಟಾಗಿ ಬಂದಿದೆಯಲ್ಲ, ಮೊತ್ತ ಆಯ್ತು ರೀ. ಇನ್ನು ಗುಣಲಬ್ಧ ನೋಡ್ಬೇಕ್ರಿ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ. ಸೊ ಹೇಳ್ರಿ ಏನಿದೆ ಗುಣಲಬ್ಧದ ಫಾರ್ಮುಲಾ? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಆಲ್ಫಾ ಇಂಟು ಆಲ್ಫಾ ಅಂದರೆ 4 ಹೌದಾ, ಬೀಟಾ ಅಂದರೆ -2, ಸಿ ಅಂತಂದರೆ -8, ಎ ಅಂತಂದರೆ 1 ಸರಿನಾ. -4 × 2 ಇಸ್ -8. ಸೊ -8 ಇಸ್ ಈಕ್ವಲ್ ಟು -8. LHS ಇಸ್ ಈಕ್ವಲ್ ಟು RHS ಹೌದಾ. ಸೊ ಒಂದು ಪ್ರಾಬ್ಲಮ್ ನಿಮ್ಗೆ ತಿಳಿದಿದೆ. ಸೊ ಅದೇ ರೀತಿ ನಾನಿಲ್ಲಿ ನಿಮಗಾಗಿ ಈ ಒಂದನೇ ಕ್ವಶನಲ್ಲಿ, ಮೇನ್ ಕ್ವಶನಲ್ಲಿ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ನೋಡಿರಿ, ಎರಡನೇ ಪ್ರಶ್ನೆ ಇಲ್ಲಿದೆ. 4s² - 4s + 1. 4s² - 2s -2s × 1. ಯಾಕೆ -2s ಮಾಡಿದ್ದೀನಿ ನೋಡ್ರಿ. ಇಲ್ಲಿ 4 × 1 ಮಲ್ಟಿಪ್ಲೈ ಮಾಡಿದಾಗ 4 ಬಂದಿದೆ ನಮಗೆ ಹೌದಾ. ನಾ ಇಲ್ಲಿ ಸಹಗುಣಕವನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಅಲ್ಲಿ 1 ಇದ್ದರೆ ಏನು ಕ್ವಶನ್ ಫರಕ್ ಬೀಳಂಗಿಲ್ಲ. ಬಟ್ ಇಲ್ಲಿ 4 ಇದೆ, ಇದು ಗುಣಿಸಿದಾಗ 4 ಬಂತು. ಸೊ 4 ನಾ 2 × 2 ಅಂತ ಮಾಡಿದ್ದೀನಿ. 2 × 2 ಅಂತಲೇ ಯಾಕೆ ಮಾಡಿದ್ದೀನಿ, 4 × 1 ಅಂತ ಯಾಕೆ ಮಾಡಲಿಲ್ಲ? ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡಿ, ನನಗೆ ಆ್ಯಡ್ ಮಾಡಿದ್ರೂ 4 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೂ 4 ಮಾಡಬೇಕು. ಬಟ್ ಇದು ಆ್ಯಡ್ ಮಾಡಿದರೆ 4 ಬಂದಿದೆ, ಬಟ್ ಇದು ಬರೋಂಗಿಲ್ಲ ಹೌದಾ. ಸೊ ನಾನು ತೊಗೊಂಡಿರೋದು ಇದನ್ನು ತೊಗೊಂಡಿನಿ. ಸೊ ಸೇಮ್ ಅಗೇನ್ ಏನು ಕಾಮನ್ ಇದೆ ಹೊರಗೆ ತೆಗೆದೀನಿ. ಇದನ್ನು ಟರ್ಮನ್ನು ನಾನು ನಿಮಗೆ ಹೇಳಿದ್ದೀನಿ, ಇಲ್ಲಿ ಬರೀಬೇಕು ಆ್ಯಸ್ ಇಟ್ ಈಸ್ ಅಂತ ಬರೆದಿದ್ದೀನಿ. ಸೊ ಇಲ್ಲೇನು ಕಾಮನ್ ಉಳಿದಿದೆ, 2s ಹೊರಗೆ ಹೋಗಿದೆ, -1 ಉಳಿದಿದೆ, -1 ಬರ್ದೀನಿ. ಸೊ ಇದು ಒಂದು ಹೋಲ್ ಟರ್ಮ್, ಇದು ಒಂದು ಹೋಲ್ ಟರ್ಮ್. ಇಲ್ಲೂ 2s - 1 ಐತಿ, ಇಲ್ಲೂ 2s - 1 ಐತಿ, ಕಾಮನ್ ಬಂದೈತಿ. ಸೊ 2s - 1 ರಿಮೈನಿಂಗು ಹಾಗೆ ಬರ್ದಿದ್ದೀನಿ. ಸೊ ದಟ್ ಈಸ್ ಈಕ್ವಲ್ ಟು 0. 2s - 1 ಇಸ್ ಈಕ್ವಲ್ ಟು 0, 2s - 1 ಇಸ್ ಈಕ್ವಲ್ ಟು 0. ಇಲ್ಲೊಂದು ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ. ಸೊ ನಮಗೆ ಅಲ್ಫಾ ಎಷ್ಟು ಬಂತು ಹಂಗಿದ್ರೆ ಅಲ್ಫಾ 1/2, ಬೀಟಾ ಈಸ್ ಆಲ್ಸೋ 1/2 ಬಂದಿದೆ. ಸೊ ಇದನ್ನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ತಾಳೆ ನೋಡೋದನ್ನು ನೋಡ್ರಿ. ಇಲ್ಲಿ ಮಾಡಿದ್ದೀನಿ. ಎ ಅಂದರೆ 4, ಬಿ ಅಂದರೆ -4, ಸಿ ಅಂದರೆ 1. ಶೂನ್ಯತೆಗಳ ಮೊತ್ತದ ಫಾರ್ಮುಲಾ ಅದನ್ನು ಹಾಕಿ LHS RHS ಈಕ್ವಲ್ ಅಂತ ಮಾಡಿದ್ದೀನಿ. ಶೂನ್ಯತೆಗಳ ಗುಣಲಬ್ಧದ ಫಾರ್ಮುಲಾ. ಸೊ ಅದು ಇಲ್ಲಿ ಮಾಡ್ತೀನಿ ನೋಡ್ರಿ, ಮಾಡಿಲ್ಲ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಸೊ ಆಲ್ಫಾ ಎಷ್ಟು ಬಂದಿದೆ ರೀ ನಮ್ಗೆ? 1/2 ಬಂದಿದೆ. ಬೀಟಾ ಎಷ್ಟು ಬಂದಿದೆ? 1/2 ಬಂದಿದೆ. ಸಿ ಅಂತಂದರೆ 1, ಎ ಅಂತಂದರೆ 4. ಸೊ 1 × 1 is 1, 2 × 2 is 4. ದಟ್ ಈಸ್ ಈಕ್ವಲ್ ಟು 1/4. LHS ಈಸ್ ಈಕ್ವಲ್ ಟು RHS ಹೌದಾ. ಶೂನ್ಯತೆಗಳ ಗುಣಲಬ್ಧ ನಮಗೆ ಇಲ್ಲಿ ನೋಡಿದ್ದೀನಿ ತಾಳೆ ನಾನು ಹೌದಾ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. 6x² - 3 - 7x. ಅಗೇನ್ ನಾವು ಇದನ್ನು ಆದರ್ಶ ರೂಪಕ್ಕೆ ತರಬೇಕ್ರಿ. ಇದು ax² + bx + c ಫಾರ್ಮ್ ಒಳಗೆ ಇಲ್ಲ ನಮಗಿದು. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಮಿಡಲ್ ಬಂದಿದೆ. ಹಿಂಗೆ ಬಂದರೆ ನಮ್ಗೆ ಉತ್ತರ ಕರೆಕ್ಟಾಗಿ ಬರೋಂಗಿಲ್ಲ. ಸಿ ಮಿಡಲ್ ಟರ್ಮ್ ಮಿಡಲ್ ಬಂದೈತಿ, ಇದು ಲಾಸ್ಟಿಗೆ ಬರ್ಬೇಕಂದ್ರೆ ax² + bx + c ಫಾರ್ಮ್ ಒಳಗೆ ನಾವು ಇದನ್ನು ಮೊದಲು ಬರ್ಕೋಬೇಕು. ಆನಂತರ ನಾವೇನು ಮಾಡ್ಬೇಕ್ರಿ ಅಂತಂದರೆ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ನೋಡ್ರಿ ಹೆಂಗೆ ಮಾಡೋದಂತ. ಸೊ ಈ 6 ಇದ್ದದ್ದನ್ನು 3ಗೆ ಮಲ್ಟಿಪ್ಲೈ ಮಾಡೀನಿ, 18 ಬಂತು. 6 3s 18. ಸೊ 6 3 ಮಲ್ಟಿಪ್ಲೈ ಮಾಡಿದರೆ 18 ಬರ್ತೈತಿ. 6 3 18 ಬರ್ತೈತಿ. ಬಟ್ ನನಗಿಲ್ಲಿ 7 ಬರಬೇಕಲ್ಲ, 7 ಬರ್ಬೇಕು ಹೌದಲ್ಲ. ಕೂಡಿಸಿದ್ರೆ ಅಥವಾ ಕಳೆದ್ರೆ ಅದೇ ನೀವು 9 2s ತೊಗೊಳ್ರಿ. 9 2s 18 ಹೌದಾ. 9 2s 18. 9 2 ಮಲ್ಟಿಪ್ಲೈ ಮಾಡಿದ್ರೆ 18 ಬರ್ತದ. 9 2 ಮೈನಸ್ ಮಾಡಿದ್ರೆ 7 ಬರ್ತೈತೆ ಹೌದಾ. ಕರೆಕ್ಟಾ. ಈಗ ನೋಡಿರಿ ಸೇಮ್ ಪ್ರೊಸೀಜರ್ ಅಗೇನ್. ಇಲ್ಲಿ ಕಾಮನ್ ತೆಗೀರಿ. ಇದನ್ನು ಸೇಮ್ ಟರ್ಮನ್ನು ಇಲ್ಲಿ ಇಡ್ರಿ. ಸೊ ಇಲ್ಲಿ ಏನೋ ಉಳಿದಿದೆ ಇಲ್ಲಿ ಬರೀರಿ. 2x - 3 2x - 3 ಕಂಪ್ಲೀಟ್ ಹೊರಗಿದ್ರೆ ನಮ್ಗೆ 1 ಉಳಿದೈತೆ, ಏನೂ ಇಲ್ಲ ಅಂತಂದರೆ. ಸೊ 3x + 1 2x - 3 = 0. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಆಲ್ಫಾ ಆ್ಯಂಡ್
ಬೀಟಾ. ಶೂನ್ಯತೆಗಳ ಮೊತ್ತ ಮಾಡ್ತೀನಿ, ಫಾರ್ಮುಲಾ ಗೊತ್ತಿದೆ ನಿಮ್ಗೆ. ಅಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ ಅಂದ್ರೆ 6 ಇದೆ, ಬಿ ಅಂದ್ರೆ -7 ಇದೆ, ಸಿ ಅಂತಂದ್ರೆ 3 ಇದೆ. ಹೌದಾ, ನಾ ಇದನ್ನಿಲ್ಲಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ ಮಾಡಿ ಅದನ್ನು LHS RHS ಸೇಮ್ ಅಂತ ಮಾಡಿದ್ದೀನಿ. ನೀವು ಪ್ರೊಸೀಜರನ್ನು ಹಂತವಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಒನ್, ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಇಕ್ವಲ್ ಟು ಸಿ ಬೈ ಎ. ಅಲ್ಫಾ ಅಂದ್ರೆ -1/3, ಬೀಟಾ ಅಂದ್ರೆ 3/2, ಸೊ ದಟ್ ಈಸ್ ಇಕ್ವಲ್ ಟು ಸಿ ಬೈ ಎ ಅಂದ್ರೆ -3/6. ಮಲ್ಟಿಪ್ಲೈ ಮಾಡಿದಾಗ ಎರಡು ಏನು ಬಂದಿದೆ, ಸೇಮ್ ಬಂದಿದೆ, LHS ಆ್ಯಂಡ್ RHS. ಸೊ ಕ್ವಶನ್ ನಂಬರ್ 3ನ ನೋಡಿದಿರಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4ಅನ್ನು ನೋಡ್ರಿ. ಕ್ವಶನ್ ನಂಬರ್ 4. ಸೊ 4u² ಪ್ಲಸ್ 8u. ಸೊ ಇಲ್ಲೇನು ಮಾಡಿರಿ, ಅಗೇನ್ ಇದು ax² ಪ್ಲಸ್ bx ಪ್ಲಸ್ c ಫಾರ್ಮ್ ಒಳಗಿಲ್ಲ, ಡೈರೆಕ್ಟ್ ಇದೆ. ಇದನ್ನು ಜಸ್ಟ್ ಕಾಮನ್ ತೆಗೀರಿ. ಇಲ್ಲಿ ಎರಡು ಕಡೆ ಏನಿದೆ ರೀ, ಯು ಇದೆಯಲ್ಲ, ಯು ಕಾಮನ್ ತೆಗೀರಿ. 4 ಇದೆಯಲ್ಲ, 4 ಕಾಮನ್ ತೆಗೀರಿ. ನಿಮಗೆ ಅವಾಗ ಯು ವ್ಯಾಲ್ಯೂ 0 ಅಂತ ಒಂದು ಬರ್ತದೆ, ಯು ವ್ಯಾಲ್ಯೂ -2 ಅಂತ ಬರ್ತದೆ. ಇದು ಅಲ್ಫಾ ಆ್ಯಂಡ್ ದಿಸ್ ಈಸ್ ಯುವರ್ ಬೀಟಾ. ಹೌದಾ, ಎ ಅಂತಂದರೆ 4, ಬಿ ಅಂತಂದರೆ 8, ಸಿ ಅನ್ನು ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಸೊ ನಾ ಇದನ್ನು ಏನಂತ ತೊಗೊಂಡಿದ್ದೀನಿ ರೀ, ಇಲ್ಲಿ 0 ಅಂತ ತೊಗೊಂಡಿದ್ದೀನಿ. ಹೌದಾ, ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಅಂತಂದರೆ 0, ಬೀಟಾ ಅಂತಂದರೆ -2 ಆ್ಯಂಡ್ ಮೈನಸ್ ಬಿ ಅಂತಂದರೆ ಎಷ್ಟಿದೆ ರೀ, ಇಲ್ಲಿ 8 ಡಿವೈಡೆಡ್ ಬೈ ಎ ಅಂತಂದರೆ 4. ಹೌದಾ, ವ್ಯಾಲ್ಯೂ ಹಾಕಿ LHS RHS ಸೇಮ್ ಅಂತ ಮಾಡಿದ್ದೀನಿ. ಗುಣಲಬ್ಧನೂ ಅಷ್ಟೇ ನೋಡ್ರಿ. ಅಲ್ಫಾ ಇಂಟು ಬೀಟಾ ಇಸ್ ಇಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಅಲ್ಫಾ 0ನ ಬಂದಿದೆ, ಬೀಟಾ -2 ಇದೆ, ಸಿ ಅಂತಂದ್ರೆ 0, ಎ ಅಂತಂದ್ರೆ 4, ಸೊ 0 ಇಸ್ ಇಕ್ವಲ್ ಟು 0. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ. t² - 15. ಇದೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡ್ರಿ, ನಾ ಇದನ್ನು 15ಅನ್ನು √15² ಅಂತ ಬರ್ಕೊಂಡೀನಿ. ಯಾಕೆ ಹಿಂಗೆ ಬರ್ಕೊಂಡೀನಿ ಅಂತಂದರೆ, ಇಲ್ಲಿ BX ಟರ್ಮ್ ಇಲ್ಲ, ನಮಗೆ ಇದನ್ನು ವರ್ಗ ಸಮೀಕರಣ ಅಥವಾ ಬಹುಪದೋಕ್ತಿಯನ್ನು ಬಿಡಿಸಲಿಕ್ಕೆ ಕಷ್ಟ ಆಗ್ಬೋದು. ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ, ಇದನ್ನು 15ಅನ್ನು √15² ಅಂತ ಮಾಡಿದ್ರೆ ಇದಕ್ಕೆ a² - b² ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನಾವು ಏನು ರೀ, a² - b² ಫಾರ್ಮುಲಾ a + b × a - b. ಸೊ ನಾನು ಹಾಗೆ ಬರ್ತೀನಿ, a ಅಂತಂದ್ರೆ t ಅಂತ ಇದೆ, b ಅಂತಂದ್ರೆ √15 ಇದೆ. ಸೊ ದಿಸ್ ಇಸ್ a + b ಆ್ಯಂಡ್ ದಿಸ್ ಇಸ್ a - b, ದಟ್ ಈಸ್ equal to 0. So t plus √5 is equal to 0, t minus √15 is equal to 0. So alpha ಎಷ್ಟು ಬಂತು, -√15, ಬೀಟಾ ಎಷ್ಟು ಬಂತು, +√15. ಸೊ a b c ವ್ಯಾಲ್ಯೂಸ್ ನಿಮಗೆ ಗೊತ್ತಿದೆ. a ಅಂತಂದ್ರೆ 1 ಇದೆ, c ಅಂತಂದ್ರೆ -15 ಇದೆ, ಬಟ್ b ಇಲ್ಲ, ನಮಗೆ ಟರ್ಮ್ 0 ಅಂತ ತಗೊಳ್ರಿ. ಸೊ ಶೂನ್ಯತೆಗಳ ಮೊತ್ತ ಕಂಡುಹಿಡೀರಿ. ಅಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ. ಗುಣಲಬ್ಧ ಕಂಡುಹಿಡೀರಿ. ಅಲ್ಫಾ ಇಂಟು ಬೀಟಾ ಇಸ್ ಇಕ್ವಲ್ ಟು ಸಿ ಬೈ ಎ. ಸೊ ನಿಮಗೆ ಎರಡು ಏನು ಬರ್ತದೆ, ತಾಳೆ ಕರೆಕ್ಟಾಗಿ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನೋಡ್ರಿ, ಫಸ್ಟ್ ಮೇನಲ್ಲಿ ಲಾಸ್ಟ್ ಕ್ವಶನ್. ಸೊ 3x² - x - 4. ಸೊ ಇಲ್ಲಿ 3ಯನ್ನು ಸಿಗೆ ಗುಣಿಸ್ಬೇಕು, ಕಾನ್ಸ್ಟೆಂಟ್ ಟರ್ಮಿಗೆ ಗುಣಿಸಿದೆ, ಎಷ್ಟು ಬಂತು, 12 ಬಂತು. ಬಟ್ ಇಲ್ಲಿ ಗುಣಿಸಿದ್ರೆ ಎಷ್ಟು ಬರಬೇಕು, 12 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ 1. ಎಕ್ಸ್ನ ಸಹ ಗುಣಕ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನೂ ಇಲ್ಲ ಅಂತಂದ್ರೆ ಏನಿರ್ತದೆ ರೀ, 1 ಇರ್ತದೆ. ಸೊ 4 × 3 ಮಾಡಿದಾಗ 12 ಬರ್ತದೆ. 4 - 3 ಮಾಡಿದಾಗ -1 ಬರ್ತದೆ. ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ನಾನು ಮೈನಸ್ ಚಿಹ್ನೆ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಉತ್ತರಕ್ಕೆ ಏನು ಬರ್ತದೆ, ಮೈನಸ್ನೇ ಬರ್ತದೆ. ಸೊ ಇದು ಸ್ಟೆಪ್ಪನ್ನು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂತಂದ್ರೆ ಇಲ್ಲೇ ನೀವು ತಪ್ಪು ಮಾಡೋದು, ಇದನ್ನೆಲ್ಲರೂ ಆರಾಮ್ಸೆ ಮಾಡ್ತಾರೆ. ಶೂನ್ಯತೆಗಳ ಮೊತ್ತ ಗುಣಲಬ್ಧ, ಅದರಲ್ಲಿ ಏನೂ ಡೌಟ್ ಇಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ತಪ್ಪೋದು ಎಲ್ರಿ ಅಂತಂದ್ರೆ ಇದು ಸ್ಟೆಪ್ಪಲ್ಲಿ ಎಲ್ಲರೂ ತಪ್ಪೋದು. ಸೊ ಇದನ್ನ ಸ್ಟೆಪ್ಪನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಸ್ಟೆಪ್, x² ಸಹಗುಣಕವನ್ನು ಸಿಗೆ ಗುಣಿಸ್ಬೇಕು. ಸಿಗೆ ಗುಣಿಸಿ ಅದು ಯಾವ್ಯಾವ ಮಗೆ ಬರ್ತೈತಿ ಹೊಡ್ಕೊಳ್ಬೇಕು. ಬಟ್ ಇಲ್ಲಿ ಗುಣಿಸಿದ್ರೆ ಇದು ಟರ್ಮ್ ಬರ್ತಿರ್ಬೇಕು, ಅಂದರೆ 12. ಕೂಡಿಸಿದ್ರೆ ಅಥವಾ ಕಳೆದ್ರೆ ಈ ಟರ್ಮ್ ಬರ್ತಿರ್ಬೇಕು. ಹಂಗೆ ಯಾವುದು ಬರುತ್ತೋ ಅಂತ ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಚಿಹ್ನೆಗಳು ಸಹ ಬ್ಯಾಲೆನ್ಸ್ ಆಗೋ ರೀತಿ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಉತ್ತರ ಏನು ಬರ್ತದೆ ಅಂದ್ರೆ ಕರೆಕ್ಟಾಗಿ ಬರ್ತದೆ. ಸೊ ಕರೆಕ್ಟಾಗಿ ನೋಡಿ ಮಾಡಿರಿ. ಯಾವುದಾದ್ರೂ ನಿಮಗೆ ಕ್ವಶನ್ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಅದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಫಾನು ನಮ್ಗೆ ವ್ಯಾಲ್ಯೂ ಸಿಕ್ಕಾಗಿತ್ತು, ಬೀಟಾನು ವ್ಯಾಲ್ಯೂ ಸಿಕ್ಕಿದೆ. ಸೊ ಇನ್ನು ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ನಾವೇನು ಮಾಡಬೇಕು ಅಂತಂದರೆ ನೋಡಬೇಕು. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ಕೊಲ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಅಂತಂದರೆ -1 ಇದೆ, ಬೀಟಾ ಅಂತಂದರೆ 4/3 ಇದೆ. ಸೊ -1/3, ಯಾಕಂತಂದ್ರೆ ಬಿ ಅಂದ್ರೆ -1 ಇದೆ, ಇಲ್ಲಿ ಆಲ್ರೆಡಿ ಒಂದು -1 ಇದೆ. ಸೊ -1/3. ಸೊ ಇದೆರಡು ಏನು ಬಂತ್ರಿ, 1/3 LHS ಇಸ್ಕೊಲ್ ಟು RHS. ಶೂನ್ಯತೆಗಳ ಗುಣಲಬ್ಧನೂ ಮಾಡಿರಿ, ವ್ಯಾಲ್ಯೂಸ್ ಹಾಕ್ರಿ, ಅಲ್ಫಾ ಬೀಟಾ ಸಿ ಎದು ವ್ಯಾಲ್ಯೂಸ್ ಹಾಕ್ರಿ. ಸೊ ನಿಮಗೆ ಅಲ್ಫಾ ಅಂತಂದರೆ LHS ಇಸ್ಕೊಲ್ ಟು RHS ಅಂತ ಬರ್ತದೆ. ಸೊ
ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ನಂಬರ್ 1. ಇದರಲ್ಲಿ ಒಟ್ಟು 6 ಪ್ರಶ್ನೆಗಳಿದಾವೆ, ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಅದನ್ನು. ಸೊ ಈ 6 ಪ್ರಶ್ನೆಗಳನ್ನು ಯಾರಿಗಾದರೂ ಯಾವುದಾದ್ರೂ ಲೆಕ್ಕ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಆ ಲೆಕ್ಕವನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ಸಲ ಬ್ರೀಫಾಗಿ ನಿಮಗೆ ಅದನ್ನು ಲೆಕ್ಕವನ್ನು ಅವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಒನ್ ಕೊಟ್ಟಿರೋದು ಶೂನ್ಯತೆಗಳ ಮೊತ್ತ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶೂನ್ಯತೆಗಳ ಮೊತ್ತ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ. ಎರಡನೇ ಟರ್ಮ್ ಏನ್ರಿ ಇದು ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ. ಅವ್ರು ಕೇಳಿರೋದೇನು ವರ್ಗ ಬಹುಪದೋಕ್ತಿ ಕೇಳಿದಾರ. ಇಲ್ಲಿ ಕ್ವಶನಲ್ಲಿ ಏನಿತ್ತು ವರ್ಗ ಬಹುಪದೋಕ್ತಿನ ಕೊಟ್ಟ ಶೂನ್ಯತೆಗಳನ್ನ ಕೇಳ್ತಿದ್ರು. ಬಟ್ ಇಲ್ಲಿ ಏನು ಕೊಟ್ಟಾರ ಉಲ್ಟಾ ಮಾಡ್ಯಾರ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟ ವರ್ಗ ಬಹುಪದೋಕ್ತಿ ಕೇಳಿದ್ದಾರೆ. ಸೊ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅಭ್ಯಾಸ 2.2ರ ಎರಡನೇ ಪ್ರಶ್ನೆ ನೋಡ್ರಿ. ಅದರಲ್ಲಿ ಮೊದಲನೇದು 1,1/4, -1. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇದು ಅಲ್ಫಾ ಪ್ಲಸ್ ಬೀಟಾ ಅಂತಂದ 1/4 ಇದೆ, ಅಲ್ಫಾ ಇಂಟು ಬೀಟಾ ಅಂತಂದ್ರೆ -1 ಇದೆ. ಸೊ ಇದನ್ನು ನಾವು ಈ ಫಾರ್ಮುಲಾದಲ್ಲಿ ಹಾಕಬೇಕು. ಯಾವ ಫಾರ್ಮುಲಾ ನೋಡ್ರಿ, ವರ್ಗ ಬಹುಪದೋಕ್ತಿ ಫಾರ್ಮುಲಾ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. 1 ಮಾರ್ಕ್ ಇದನ್ನು ಕೇಳೋ ಸಾಧ್ಯತೆ ತುಂಬಾ ಐತಿ. ತಾವು ಕರೆಕ್ಟಾಗಿ ಇದನ್ನು ಕ್ಯಾಚ್ ಮಾಡ್ಕೊಳ್ರಿ. ಫಾರ್ಮುಲಾ ಇದು x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಸೊ ಅವರು ಆಲ್ರೆಡಿ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ 1/4 ಅಂತಾನೆ ಕೊಟ್ಟಿದ್ದಾರೆ. ಗುಣಲಬ್ಧನೂ ಕೊಟ್ಟಾರ -1 ಅಂತ ಹೇಳಿ. ಸೊ ನಾವು ಇದನ್ನು ಆದರ್ಶ ರೂಪಕ್ಕೆ ತರೋದೊಂದೇ ಕೆಲಸ. ಇಲ್ಲಿ ನಮಗೇನಿದೆ A/B ಫಾರ್ಮ್ ಇದೆ, ಅಥವಾ ಇದು ಫ್ರ್ಯಾಕ್ಷನ್ ಇದೆ. ಈ ಫ್ರ್ಯಾಕ್ಷನನ್ನು ನಮ್ಗೆ ಬೇಡ, ಹೋಲ್ ನಂಬರ ಬೇಕು, ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ ಬೇಕು. ax² + bx + c. ಸೊ ಈ 4 ಏನು ಮಾಡಿರಿ ಅಂತಂದ್ರೆ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿದಾಗ 4/4 ಕ್ಯಾನ್ಸಲ್ ಆಗಿ ಇಲ್ಲಿ 1 ಬರ್ತದೆ. ಈ ಕಡೆ 4, ಈ ಕಡೆ 4 ಬರ್ತದೆ. ಸೊ ನಾ ಇಲ್ಲಿ ಮಲ್ಟಿಪ್ಲೈ ಮಾಡೀನಿ, ನೀವು ನೋಡ್ಕೋಬಹುದು. ಸೊ ಇಲ್ಲಿ 4 × x², 4x², ಇದು 4 ಆಯಿತು, ಇದು 4 ಆಗಬೇಕು. ಯಾಕಂತ ಹೇಳ್ರಿ 4 ಮಲ್ಟಿಪ್ಲೈ ಮಾಡಿದ್ರೆ 4 × 1 = 4. ಕರೆಕ್ಟಾ? ಇಷ್ಟು ನೋಡ್ರಿ. ಇನ್ನು ಎರಡನೇ ಲೆಕ್ಕ ಸಾಲ್ವ್ ಮಾಡ್ತೀನಿ ಬರ್ರಿ. ನಾನು ಅಲ್ಫಾ ಪ್ಲಸ್ ಬೀಟಾ ಎಷ್ಟಂತ ಅವ್ರು ಕೊಟ್ಟಾರ, √2 ಅಂತ ಕೊಟ್ಟಿದ್ದಾರೆ. ಅಲ್ಫಾ ಇಂಟು ಬೀಟಾನು ಕೊಟ್ಟಾರ ಅವ್ರು ಎಷ್ಟಂತ 1/3 ಅಂತ. ಇನ್ನು ವರ್ಗ ಬಹುಪದೋಕ್ತಿ ಕಂಡು ಹಿಡಿಯೋದು ಅಷ್ಟೇ ನಮ್ಮ ಕೆಲಸ. ವರ್ಗ ಬಹುಪದೋಕ್ತಿ ಕಂಡುಹಿಡಿಬೇಕು. ಸೊ ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ ನಿಮ್ಗೆ? ಫಾರ್ಮುಲಾ ಗೊತ್ತಿದೆ ನಿಮಗೆ. ಏನು ಹೇಳ್ರಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. x² ಹಾಗೆ ಇಡ್ರಿ, ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟೈತ್ರಿ √2 ಅವ್ರಿಗೆ ಕೊಟ್ಟಿರೋದು, ಅದನ್ನು ಬರ್ಕೊಡ್ರಿ, ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತಂದ್ರೆ 1/3. ನಾ ಹೇಳಿನಿ ಫ್ರ್ಯಾಕ್ಷನ್ ಒಳಗೆ ಇರಬಾರ್ದು ನಮಗೆ. ಇದನ್ನು ax² + bx + c ಫಾರ್ಮ್ ಒಳಗೆ ತಂದಿಡಬೇಕು. ಸೊ ಈ 3 ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿಬಿಡ್ರಿ. 3x² ಹಾಗೆ ಮೈನಸ್ಗೆ ಮೈನಸ್ 3 √2x + 1. ಯಾಕಂತಂದ್ರೆ 3/3 ಅಂದ್ರೆ ಏನಾಗ್ಬಿಡ್ತದೆ, 1 ಆಗಿಬಿಡ್ತದೆ. ಸೊ ದಿಸ್ ಈಸ್ ಯುವರ್ ಪಾಲಿನಾಮಿಯಲ್. ಸೊ ಥರ್ಡ್ ಕ್ವಶನ್ ನೋಡ್ರಿ. 0, √5. ಅಲ್ಫಾ ಪ್ಲಸ್ ಬೀಟಾ ಅಂತಂದರೆ 0, ಅಲ್ಫಾ ಇಂಟು ಬೀಟಾ ಅಂದ್ರೆ √5. ಸೊ ಇಲ್ಲಿ ನೀವು ವರ್ಗ ಬಹುಪದೋಕ್ತಿ ಡೈರೆಕ್ಟ್ ಹಾಕಿಬಿಡ್ಬೋದು. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. x², ಅಲ್ಫಾ ಪ್ಲಸ್ ಬೀಟಾದಾಗ 0 × x 0x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತಂದರೆ √5. ಸೊ ಈ ಟರ್ಮ್ 0 ಆಗಿಬಿಡ್ತು ಕಂಪ್ಲೀಟ್. ಸೊ ನಿಮ್ಮ ಆನ್ಸರ್ ಎಷ್ಟು ಬಂತ್ರಿ, x² + √5. ಇಷ್ಟೇ ನೋಡ್ರಿ. ಸಿಂಪಲ್ ಕ್ವಶನ್ ಫಾರ್ 1 ಮಾರ್ಕ್. ಸೊ 1, ಅಲ್ಫಾ ಪ್ಲಸ್ ಬೀಟಾನು 1 ಐತಿ, ಅಲ್ಫಾ ಇಂಟು ಬೀಟಾನು 1 ಐತಿ. ಸೊ ವರ್ಗ ಬಹುಪದೋಕ್ತಿ ಒಳಗೆ ಹಾಕಿರ x² ಮೈನಸ್ ಎಕ್ಸ್ ಪ್ಲಸ್ 1. ಎಲ್ಲರೂ ಕಾಮನ್ ಮಾಡೋ ಮಿಸ್ಟೇಕ್ ಏನು ಗೊತ್ತೇನ್ರಿ, ಇಲ್ಲಿ ಪ್ಲಸ್ ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ತಾರೆ, ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ತಾರೆ. ಎಲ್ಲರೂ ಮಾಡೋ ಕಾಮನ್ ಮಿಸ್ಟೇಕ್ ಇದೆ. ಬಟ್ ನೀವು ಪರ್ಫೆಕ್ಟ್ ಆಗ್ರಿ, ಈ ಮಿಸ್ಟೇಕನ್ನು ಮಾಡಬೇಡ್ರಿ ಪ್ರಿಯ ವಿದ್ಯಾರ್ಥಿಗಳೇ. ಸೊ 5th ಕ್ವಶನ್ ನೋಡ್ರಿ. -1/4, ಪ್ಲಸ್ 1/4. ಇದು ಅಲ್ಫಾ ಪ್ಲಸ್ ಬೀಟಾ, ಇದು ಅಲ್ಫಾ ಇಂಟು ಬೀಟಾ. ಸೊ ವರ್ಗ ಬಹುಪದೋಕ್ತಿಯೊಳಗೆ ಹಾಕಿ ನಾ ಅದನ್ನು ಆದರ್ಶ ರೂಪಕ್ಕೆ ತಂದಿಟ್ಟಿನಿ. ಆನ್ಸರ್ ಎಷ್ಟು ಬಂದಿದೆ ನೋಡ್ರಿ, 4x² + x + 1. 6th ಕ್ವಶನ್ ನೋಡ್ರಿ. 4, 1. ಅಲ್ಫಾ ಪ್ಲಸ್ ಬೀಟಾ ಅಂತಂದರೆ 4 ಐತಿ, ಅಲ್ಫಾ ಇಂಟು ಬೀಟಾ ಅಂತಂದ್ರೆ 1 ಐತಿ. ಸೊ ವರ್ಗ ಬಹುಪದೋಕ್ತಿ ನೋಡ್ರಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ 4x ಐತಿ, ಅಲ್ಫಾ ಇಂಟು ಬೀಟಾ ಅಂತಂದ್ರೆ 1 ಐತಿ. ಸೊ ಇದೇನಾಯಿತು,
x² - 4x + 1. ಸೊ ನಿಮಗೆ ಇದು ಅರ್ಥ ಆಗೈತಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಎರಡನೇ ಪ್ರಶ್ನೆಯ ಎಲ್ಲ ಉತ್ತರಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. 6 ಕ್ವಶನ್ಸ್ ಇದಾವೆ, ಸಬ್ ಕ್ವಶನ್ಸ್. ಇದರಲ್ಲಿ ಸೆಕೆಂಡ್ ಮೇನಲ್ಲಿ 6 ಸಬ್ ಕ್ವಶನ್ಸ್ ಇದ್ದಾವೆ. ಸೊ ಅದರ ಆನ್ಸರ್ಸನ್ನು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ನೀವು ನೋಟ್ ಮಾಡಿ ಕೂಡ ಇಟ್ಕೋಬೋದು ಸ್ಟೂಡೆಂಟ್ಸು. ನೋಡಿರಿ, ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ನಿಮಗೆ ಅದನ್ನು ಸರಿಯಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಆನ್ಸರ್ಸ್ನೆಲ್ಲ. ಸೊ 6 ಪ್ರಶ್ನೆದು ಆನ್ಸರ್ಸನ್ನು ನಿಮಗೆ ತೋರಿಸೀನಿ. ಸೊ ಥ್ಯಾಂಕ್ ಯು.